ಪ್ರಮುಖರುಗಳಿಗೆ, ಜಿಲ್ಲೆಯ ಸಂಘಟನೆಯ ಪ್ರಮುಖರುಗಳಿಗೆ, ಜಿಲ್ಲೆಯ ಜನತೆಗೆ, ಮಾಧ್ಯಮಗಳಿಗೆ, ಮೆಡಿಕಲ್ ಕಾಲೇಜ್ ಮಂಜೂರಾಗಲು ಸಹಕರಿಸಿದ ಮಾಧ್ಯಮಗಳಿಗೆ, ಮೆಡಿಕಲ್ ಕಾಲೇಜ್ ಮಂಜೂರಾಗಲು ಸಹಕರಿಸಿದ ಮಾಧ್ಯಮಗಳಿಗೆ, ಪತ್ರಕರ್ತರಿಗೆ, ವಿದ್ಯಾರ್ಥಿ ಜನತೆಗೆ, ಹೋರಾಟಗಾರರಿಗೆ, ವಿಧಾನಸೌಧದಲ್ಲಿ ಚರ್ಚೆ ಮಾಡಿದಂತಹ ಶಾಸಕರುಗಳಿಗೆ, ವೈದ್ಯಕೀಯ ಕಾಲೇಜಿನ ಬಗ್ಗೆ ಚರ್ಚೆ ಮಾಡಿದಂತಹ ಶಾಸಕರುಗಳಿಗೆ ಬೇಕೇ ಬೇಕು. ಜನತೆಗೆ ತುಂಬಾ ಸಂತೋಷದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಜೆಟ್ ಮಂಡಿಸುವಾಗ ಅಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನು ಅವರು ಹೇಳಿದ್ದಾರೆ. ಬಿಜಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ವಿಸ್ತೃತವಾದಂತಹ ವರದಿನ ರೆಡಿ ಮಾಡಲಿಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇದನ್ನ ನಾವು ಹೋರಾಟ ಸಮಿತಿಯಿಂದ ಸಂಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೀವಿ. ಹೋರಾಟಕ್ಕೆ ಸಿಕ್ಕಂತ ಇದು ಮೊದಲನೇ ಜಯ ಅಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕಂತಂದ್ರೆ PPP ಮಾದರಿಯನ್ನ ಸರ್ಕಾರ ಕೈ ಬಿಟ್ಟಿದೆ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರಲ್ಲ, ಇದನ್ನು ನಮ್ಮ ಹೋರಾಟ ಸಮಿತಿ ಸ್ವಾಗತಿಸ್ತಾ ಇದೆ. ಎರಡನೇದಾಗಿ ಇವತ್ತ ಇಡೀ ಹೋರಾಟದ ಒಳಗಡೆ ಏನು ಭಾಗವಹಿಸಿದರೆ ಅವರು ನೇರವಾಗಿ ಭಾಗವಹಿಸಿದರೆ ಹಲವಾರು ಸಂಘ ಸಂಸ್ಥೆಗಳು, ಸುಮಾರು 250ಕ್ಕಿಂತ 300 ಸಂಘ ಸಂಸ್ಥೆಗಳು, ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು 20 ರಿಂದ 30 ಸಾವಿರ ಜನ ಈ ಚಳವಳಿಯಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೂ ಕೂಡ ನಮ್ಮ ಹೋರಾಟ ಸಮಿತಿಯಿಂದ ಅನಂತವಾದಂತಹ ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನು ನಾವು ಇವತ್ತು ಶುಭಾಶಯಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಎರಡನೇದಾಗಿ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರೆ, ಕಲಾವಿದರು, ಆಮೇಲೆ ಸಾಹಿತಿಗಳು ಭಾಗವಹಿಸಿದರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಭಾಗವಹಿಸಿದರೆ, ಇದು ಧರ್ಮಾತೀತ ಜಾತ್ಯತೀತವಾಗಿ ನಡೆದಂಥ ಚಳವಳಿಯಾಗಿದ್ದು ಅವರೆಲ್ಲರೂ ಕೂಡ ಈ ಬಿಜಾಪುರ ಜಿಲ್ಲೆಯವರು ಅಷ್ಟೇ ಅಲ್ಲ, ಅನಿವಾಸಿ ಬಿಜಾಪುರ ಜಿಲ್ಲೆಯವರು ಯಾರು ಬಿಜಾಪುರ ಜಿಲ್ಲೆಯಿಂದ ಬಿಟ್ಟು ಬೆಂಗಳೂರಿನಲ್ಲಿದ್ದಾರೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಈ ಹೋರಾಟವನ್ನು ಬೆಂಬಲಿಸಿದರೆ, ಈ ಹೋರಾಟ ಯಶಸ್ವಿಯಾಗಲಿಕ್ಕೆ ಪ್ರಯತ್ನ ಮಾಡಿದರೆ ಅವರೆಲ್ಲರನ್ನೂ ಕೂಡ ನಾವು ಇವತ್ತು ನೆನೆಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್ಕಾರ ಇವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದನ್ನ ನಾವು ಸ್ವಾಗತಿಸ್ತಾ ಆದಷ್ಟು ಬೇಗ ಈ ವಿಸ್ತೃತ ವರದಿಯನ್ನು ತಯಾರು ಮಾಡಿ ಅದನ್ನ ಅನುಷ್ಠಾನ ತರಬೇಕು ಮತ್ತು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಜೆಟ್ನ ಅನೌನ್ಸ್ ಮಾಡ್ಬೇಕಂತೇಳಿ ಕೂಡ ನಾವು ಹೋರಾಟ ಸಮಿತಿಯಿಂದ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಯಾಕಂದ್ರೆ ಇದು ಹೋರಾಟ ಒಂದು ದಿವಸ 2 ದಿವಸ ನಡೆದಿಲ್ಲ. ಇವತ್ತು ನೆನಪಿಸ್ಕೊಳ್ಬೇಕಾಗಿದೆ, ಕಳೆದ 4 ತಿಂಗಳ ಹೋರಾಟ ಆಯಿತು. ಸೆಪ್ಟೆಂಬರ್ 18ರಿಂದ ಜನವರಿ 1ನೇ ತಾರೀಕುವರೆಗೆ 116 ದಿವಸ ಹೋರಾಟ ಆದ ನಂತರ ಜನವರಿ 1ನೇ ತಾರೀಕು ನಡೆದ ಹೋರಾಟದಲ್ಲಿ ಏನು ಗಲಾಟೆ ಆಯಿತು, ಅವತ್ತ ಪ್ರತಿಭಟನೆ ಹತ್ತಿಕ್ಕಿದ್ರು. ಅವರೆಲ್ಲರೂ ಕೂಡ ಇವತ್ತು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ನಮ್ಗೆ ಯಾರಿಗೂ ಕೂಡ ಕೋರ್ಟ್ನಿಂದ ವಿಮುಕ್ತಿ ಸಿಕ್ಕಿಲ್ಲ. ಇನ್ನು ನಾವು ಕೋರ್ಟ್ಗೆ ಅಡ್ಡಾಡಬೇಕಾಗಿದೆ. ಆದ್ರೆ ಒಂದು ವಿಷಯ ನಾನು ಸ್ಪಷ್ಟಪಡ್ತೀನಿ ಸರ್ಕಾರಕ್ಕೆ, ಇವತ್ತು ನಮ್ಮ ಹೋರಾಟ ನಾವು ಕೈ ಬಿಟ್ಟಿಲ್ಲ. ನಮ್ಮ ಹೋರಾಟ ಸಮಿತಿ ಇದನ್ನ ಸ್ವಾಗತ ಮಾಡ್ತಾ ಇದೆ ಅಂದ್ರೆ ಅರ್ಥ ನಾವು ಸರ್ಕಾರಕ್ಕೆ ಸಮ್ಮತಿ ಕೊಡ್ತಾ ಇದೀವಿ. ಸರ್ಕಾರ ಒಂದು ದಿಶೆಯಲ್ಲಿ ಪ್ರಾರಂಭ ಮಾಡಿದರೆ ಕೆಲಸವನ್ನ ಅವರಿಗೆ ಸಂಪೂರ್ಣ ನಾವು ಬೆಂಬಲ ಕೊಟ್ಟು ಆದಷ್ಟು ಬೇಗ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕನ್ನುವುದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ನಾವು ಇವತ್ತು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ಬಟ್ ಮುಂದಿನ ದಿನಗಳಲ್ಲಿ ಎಷ್ಟು ಬೇಗ ಆಗುತ್ತಷ್ಟು ಬೇಗ ಈ ವಿಸ್ತೃತ ವರದಿಯನ್ನ ಅವರು ಅನುಷ್ಠಾನಕ್ಕೆ ತರಲಿಕ್ಕೆ, ವಿಸ್ತೃತ ಯೋಜನಾ ವರದಿಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಬಜೆಟ್ ಅನ್ನ ಮಂಡಿಸಬೇಕು, ಬಜೆಟ್ ನ ಅಲಾಟ್ ಮಾಡಬೇಕಂತ ಕೂಡ ನಾವು ಇವತ್ತ ಸರ್ಕಾರವನ್ನ ಮತ್ತು ರಾಜ್ಯದ ಮುಖ್ಯಮಂತ್ರಿಯವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ, ವಿನಂತಿ ಮಾಡ್ಕೊಳ್ತಾ ಇದೀವಿ. ಸೊ ಈ ಒಂದು ಚಳವಳಿ ನಿಂತಿಲ್ಲ, ಚಳವಳಿಯನ್ನು ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ. ಸರ್ಕಾರದ ನಡೆ ನೋಡಿಕೊಂಡು ಸರ್ಕಾರ ಯಾವ ರೀತಿ ಒಂದು ವೈದ್ಯಕೀಯ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ನೋಡಿಕೊಂಡು ನಮ್ಮ ಹೋರಾಟ ಸಮಿತಿಯ ಮುಂದಿನ ತೀರ್ಮಾನವನ್ನು ನಾವು ಕೈಗೊಳ್ತೀವಿ ಹೋರಾಟ ಸಮಿತಿಯಲ್ಲಿ. ಧನ್ಯವಾದಗಳು. ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇನ್ನೊಬ್ಬರು ಸಚಿವರು, ಎಲ್ಲ ಶಾಸಕರಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆ ನಮ್ಮ ಏನು ಸುದೀರ್ಘವಾದಂಥ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಸಂಘಟನೆಗಳ ಕಾರ್ಯಕರ್ತರಿಗೆ, ಗೆಳೆಯರಿಗೆ, ಮಹಿಳಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ.
ಎಲ್ಲಕ್ಕಿಂತ ಪ್ರಮುಖವಾಗಿ ಮಾಧ್ಯಮ ಮಿತ್ರರು ನಮಗೆ ಎಷ್ಟೊಂದು ಸಹಕಾರ ನೀಡಿದ್ರಪ್ಪ ಅಂತಂದ್ರೆ ಈ ಒಂದು ಹೋರಾಟ ಜೀವಂತ ಇಟ್ಟುಕೊಂಡು ಹೋಗೋದಕ್ಕೆ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ಪ್ರಮುಖ ಕಾರಣವಾಗಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಧನ್ಯವಾದಗಳನ್ನು ಹೇಳ್ತೀವಿ. ಇದು ಕೇವಲ ಯೋಜನಾ ವರದಿ ನಾವು ಸಿದ್ಧ ಮಾಡ್ತೇವೆ ಅಂತೇಳಿ ಅದರಲ್ಲೇ ಕಾಲ ಹರಣ ಮಾಡುವ ಅಗತ್ಯವಿಲ್ಲ. ಸಾಧ್ಯವಾದಷ್ಟು ಬೇಗನೆ ಈ ಯೋಜನಾ ವರದಿಯನ್ನು ಸಿದ್ಧಪಡಿಸಿ ಅದಕ್ಕಾಗಿ ಏನು ಬಜೆಟ್ ತಗಲ್ತದೆ ಅನ್ನುವಂಥದ್ದನ್ನು ಲೆಕ್ಕ ಹಾಕಿ ಸಾಧ್ಯವಾದಷ್ಟು ಶೀಘ್ರದಲ್ಲಿ ಮೆಡಿಕಲ್ ಕೌನ್ಸಿಲ್ದಿಂದ ಅನುಮತಿಯನ್ನು ತಗೊಂಡು ಬಿಜಾಪುರದಲ್ಲಿ ಅತಿ ಶೀಘ್ರದಲ್ಲಿ ಈ ಕಾಲೇಜನ್ನು ಆರಂಭ ಮಾಡಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹಪಡಿಸಿ ಈ ಹೋರಾಟ ಸಮಿತಿ ನಾವು ಇನ್ನೂ ಏನು ಮಾಡಬೇಕು ಮುಂದನ್ನುವಂಥದ್ದನ್ನು ಒಂದು ತೀರ್ಮಾನ ಮಾಡಿ ಚರ್ಚಿಸಿ ಮುಂದಿನ ತೀರ್ಮಾನವನ್ನು ವಿಶೇಷವಾಗಿ ಸುರೇಶ್ ಬಿಜಾಪುರ ಧನ್ಯವಾದ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇನ್ನೊಬ್ಬರು ಸಚಿವರು, ಎಲ್ಲ ಶಾಸಕರಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆ ನಮ್ಮ ಏನು ಈ ಸುದೀರ್ಘವಾದಂಥ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಸಂಘಟನೆಗಳ ಕಾರ್ಯಕರ್ತರಿಗೆ, ಗೆಳೆಯರಿಗೆ, ಮಹಿಳಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಮಾಧ್ಯಮ ಮಿತ್ರರು ನಮಗೆ ಎಷ್ಟೊಂದು ಸಹಕಾರ ನೀಡಿದ್ರಪ್ಪ ಅಂತಂದ್ರೆ ಈ ಒಂದು ಹೋರಾಟ ಜೀವಂತ ಇಟ್ಟುಕೊಂಡು ಹೋಗೋದಕ್ಕೆ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ಪ್ರಮುಖ ಕಾರಣವಾಗಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಧನ್ಯವಾದಗಳನ್ನು ಹೇಳ್ತೀವಿ. ಇದು ಕೇವಲ ಯೋಜನಾ ವರದಿ ನಾವು ಸಿದ್ಧ ಮಾಡ್ತೇವೆ ಅಂತೇಳಿ ಅದರಲ್ಲೇ ಕಾಲ ಹರಣ ಮಾಡುವ ಅಗತ್ಯವಿಲ್ಲ. ಸಾಧ್ಯವಾದಷ್ಟು ಬೇಗನೆ ಈ ಯೋಜನಾ ವರದಿಯನ್ನು ಸಿದ್ಧಪಡಿಸಿ ಅದಕ್ಕಾಗಿ ಏನು ಬಜೆಟ್ ತಗಲ್ತದೆ ಅನ್ನುವಂಥದ್ದನ್ನು ಲೆಕ್ಕ ಹಾಕಿ ಸಾಧ್ಯವಾದಷ್ಟು ಶೀಘ್ರದಲ್ಲಿ ಮೆಡಿಕಲ್ ಕೌನ್ಸಿಲ್ದಿಂದ ಅನುಮತಿಯನ್ನು ತಗೊಂಡು ಬಿಜಾಪುರದಲ್ಲಿ ಅತಿ ಶೀಘ್ರದಲ್ಲಿ ಈ ಕಾಲೇಜನ್ನು ಆರಂಭ ಮಾಡಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹಪಡಿಸಿ ಈ ಹೋರಾಟ ಸಮಿತಿ ನಾವು ಇನ್ನೂ ಏನು ಮಾಡಬೇಕು ಮುಂದನ್ನುವಂಥದ್ದನ್ನು ಒಂದು ತೀರ್ಮಾನ ಮಾಡಿ ಚರ್ಚಿಸಿ ಮುಂದಿನ ತೀರ್ಮಾನವನ್ನು ವಿಶೇಷವಾಗಿ ಸುರೇಶ್ ಬಿಜಾಪುರ ಧನ್ಯವಾದ ಅಚಾತುರ್ಯದಿಂದ ಕೆಲವು ಜನರ ಜೈಲಿಗೆ ಹಾಕಿರಬಹುದು, ಕೆಲವು ಜನರ ಮೇಲೆ ಕೇಸ್ ಆಗಿರಬಹುದು. ಆದರೆ ಇದರಿಂದ ಸಾವಿರಾರು ಜನರ ಹೋರಾಟದ ಒಂದು ಶಕ್ತಿ ಇದೆ, ಸಾವಿರಾರು ಜನರ ಏನಪ್ಪಾ ಅಂತ ಶ್ರಮ ಇದೆ. ಆ ಶ್ರಮದ ಪ್ರತಿಫಲವಾಗಿ ಇಂದು ಸರ್ಕಾರ ಮಣಿದಿದೆ. ಸರ್ಕಾರ ಮಣಿದು ಏನಪ್ಪಾ DPR ಮಾಡಲಿಕ್ಕೆ ಒಪ್ಪಿಕೊಂಡಿದೆ. ಅದನ್ನೇನಪ್ಪಾ ಅಂತ ಸರ್ಕಾರದ ಅನುದಾನ ಬಜೆಟ್ನಲ್ಲಿ ಅನುದಾನ ಇಟ್ಟಿದೆ. ಆ ಕಾರಣಕ್ಕಾಗಿ ಸರ್ಕಾರದ ಈ ನಡೆಯನ್ನು ಸ್ವಾಗತಿಸ್ತಾ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತಕ್ಕಂಥ ಬದ್ಧತೆಯೊಂದಿಗೆ DPR ಅನ್ನ ಏನಪ್ಪಾ ಅಂತ ಕೈಗೆತ್ತಿಕೋಬೇಕು ಮತ್ತು ಕೈಗೆತ್ತಿಕೊಂಡು ಹಂತವಾಗಿ ಅನುದಾನ ಒದಗಿಸಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಈ ಹೋರಾಟ ನಿರಂತರವಾಗಿ ಜಾರಿ ಇರ್ತದೆ. ವಿದ್ಯಾರ್ಥಿ ಯುವ ಜನರ ಧ್ವನಿಯಾಗಿ ನಾವು ರೋಹಿತ್ ವೇಮುಲು ಆಕ್ಟ್ ಅನ್ನ ಸರ್ಕಾರದಲ್ಲಿ ಜಾರಿ ಮಾಡಬೇಕು ಅಂತಕ್ಕಂಥ ದೊಡ್ಡ ಕೂಗನ್ನು ನಾವು ಮಾಡಿದ್ವಿ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಏನಪ್ಪಾ ಅಂತ ಶಿಕ್ಷಣ ಸಂಸ್ಥೆಗಳಾಗ್ತಕ್ಕಂಥ ತಾರತಮ್ಯವನ್ನು ಖಂಡಿಸಲಿಕ್ಕೆ ರೋಹಿತ್ ವೇಮುಲು ಆಕ್ಟ್ ಅನ್ನು ಕೂಡ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿರೋ ಕಾರಣಕ್ಕಾಗಿ ಅದನ್ನು ಕೂಡ ನಾವೇನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇವೆ. ಮತ್ತು ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಒಂದು ಚುನಾವಣೆಗಳನ್ನು ಪ್ರಾರಂಭ ಮಾಡಬೇಕು. ವಿದ್ಯಾರ್ಥಿ ಯುವ ಜನರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಬೇಕು. ಆ ಮೂಲಕ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಈ ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ನಾಯಕತ್ವ ವಹಿಸಿಕೊಳ್ಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟುಕೊಂಡು ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಇಂದು ಏನಪ್ಪಾ ಅಂತಂದ್ರೆ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಚುನಾವಣೆ ಘೋಷಣೆ ಮಾಡಿದೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಈ ಬಜೆಟ್ನ ಒಟ್ಟಾರೆ ಒಳ್ಳೆಯ ಅಂಶಗಳಿಗೆ ಸ್ವಾಗತ ಮಾಡಿ ವಿಜಯಪುರ ಜಿಲ್ಲೆಯ ಜನರ ಮತ್ತು ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರ ಬದುಕಿಗಾಗಿ ಒಂದು ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನ ವಿಜಯಪುರ ಜಿಲ್ಲೆಗೆ ಕೊಡಬೇಕಾಗಿತ್ತು. ಆ ಯೋಜನೆಗಳು ಕೂಡ ವಿಜಯಪುರ ಜಿಲ್ಲೆಯ ಬಜೆಟ್ ನಲ್ಲಿ ಘೋಷಣೆ ಮಾಡದೇ ಇರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಏನಪ್ಪಾ ಅಂತ ಖಂಡಿಸ್ತಾ ಮುಂದಿನ ಏನಪ್ಪಾ ದಿನಮಾನಗಳಲ್ಲಿ ಈ ಬಜೆಟ್ ನಲ್ಲಿ ಏನಪ್ಪಾ ಅಂತ ವಿಜಯಪುರ ಜಿಲ್ಲೆಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಯಾವುದಾದ್ರೂ ದೊಡ್ಡ ಯೋಜನೆಯನ್ನ ವಿಜಯಪುರ ಜಿಲ್ಲೆಗೆ ಸರ್ಕಾರದ ಕಾರ್ಖಾನೆಗಳನ್ನ ಪ್ರಾರಂಭಿಸಬೇಕು. ಸರ್ಕಾರ ಕಾರ್ಖಾನೆಗಳ ಪ್ರಾರಂಭಿಸುವ ಮಾಡೋದ್ರ ಮುಖಾಂತರ ಈ ಭಾಗದ ವಿದ್ಯಾರ್ಥಿ ಯುವ ಜನರ ಬದುಕಿಗೆ ಆಸರೆ ಆಗಬೇಕು ಅಂತಕ್ಕಂಥ ಒಂದು ನಾನು ಏನಪ್ಪಾ ಅಂತ ಆಗ್ರಹವನ್ನು ಮಾಡ್ತಾ ಈ ಯೋಜನೆಯಲ್ಲಿ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆಯ ಅಂಶಗಳೊಂದಿಗೆ ನಾನು ಬಹಳ ಗುರುತಿಸಬಹುದಾಗಿರ್ತಕ್ಕಂಥ ಅಂಶಗಳಪ್ಪ ಅಂತಂದ್ರೆ ಕಾಲೇಜುಗಳಲ್ಲಿ ಚುನಾವಣೆ ಮತ್ತು ಇನ್ನೊಂದಪ್ಪ ರೋಹಿತ್ ವೇಮುಲು ಆಕ್ಟ್ ಮತ್ತು ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜಿಗೆ DPR ಗೆ ಒಂದು ವರದಿಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಜಯಪುರದ BPT ಕಾಲೇಜನ್ನು ನಾವು ಕೈ ಬಿಡ್ತೀವಿ ಅಂತ ಭಾಷಣಗಳು ಹೇಳಿದಾಗ ಇವತ್ತು
ಅವರ ಬಜೆಟ್ ಮಂಡನೆ ಒಳಗೆ ನಾವು ನೋಡಿದ್ವಿ ಯಾವ ರೀತಿ ಒಳಗೆ ಅವರು ವಿಜಯಪುರಕ್ಕೆ ಕಾಲೇಜು ಸ್ಥಾಪನೆಗೆ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ವಿಸ್ತೃತ ವರದಿಯನ್ನು ಕೇಳ್ಯಾರ. ಅದರ ಮಂಡನೆಗೆ ಅನುಮೋದನೆಯನ್ನು ಕೊಡ್ತಾರೆ. ಅಂದರೆ ಈಗಾಗಲೇ ಏನಿದೆ ಅಲ್ಲಿ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗ್ತದೆ ಅನ್ನೋದು ವರದಿಯನ್ನು ಅವ್ರು ತಿಳ್ಕೊಂಡಾರೆ. ಅದು ಆದಷ್ಟು ಲಘುನೇ ಆಗಬೇಕು, ಟೈಮ್ ಬೌಂಡ್ ಹಾಕ್ಬೇಕಿರುತ್ತೆ. ಆ ಟೈಮ್ ಬೌಂಡ್ ಹಾಕಿದರೆ ನಮಗೊಂಥರ ಅನುಕೂಲ ಆಗ್ತದೆ ಅಂತನ್ನುವಂಥದ್ದು ಒಂದೇ ಇರ್ತದೆ. ಎರಡನೇದು ನಾವೇನದ ಈ ಹೋರಾಟ ಮಾಡುವಾಗ ಹಲವಾರು ಮಸೂದೆಗಳನ್ನು ನಾವು ದಾಟ್ಕೊಂಡು ಬಂದಿದ್ದೀವಿ. ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಬೆಂಬಲ ಕೊಡ್ತಾರೆ. ಹಲವಾರು ವಿದ್ಯಾರ್ಥಿಗಳು, ಅಂಗವಿಕಲರು, ಮುದುಕರು, ಸಣ್ಣ ಮಕ್ಕಳು ಎಲ್ಲರೂ ಕೂಡ ಇದರೊಳಗೆ ಭಾಗವಹಿಸ್ತಾರೆ. ಬಿಜಾಪುರದ ಹಳ್ಳಿಗಳಿಗೂ ಇದು ಸ್ಪ್ರೆಡ್ ಆಗೈತೆ. ಇಂಥ ಒಂದು ಹೋರಾಟ ವಿಜಯಪುರದೊಳಗೆ ಇದು ಫಸ್ಟ್ ಟೈಮ್ ಅಂತ ಅನಿಸ್ತದೆ ನನಗೆ. ಈ ರೀತಿ ಹೋರಾಟಕ್ಕೆ ಬೆಂಬಲ ಸಿಕ್ಕದ್ದು ಭಾಳ ಖುಷಿ ಅನ್ನಿಸ್ತದೆ. ಇದೇ ರೀತಿಯಾಗಿ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಶಿವಾನಂದ ಪಾಟೀಲ್ ಮಿನಿಸ್ಟರು ಎಲ್ಲರೂ ನಮ್ಮ ಬೆಂಬಲವಾಗಿ ನಿಂತು ನಮ್ಮ ಈ ಒಂದು ಮೆಡಿಕಲ್ ಕಾಲೇಜ್ ಸ್ಥಾಪನೆಗೆ ಅವರನ್ನು ಜೋಡಿಸಿದ್ದಕ್ಕೆ ನಮ್ಗೆ ತುಂಬ ಸಂತೋಷ ಆಗಿದೆ. ಮತ್ತು ಇನ್ನೊಂದು ಮಾತು ಹೇಳಬೇಕು ಅಂತಂದರೆ ಈ ಒಂದು ಅವಧಿಯೊಳಗೆ ನಮ್ಮ ಹೋರಾಟ ಸಮಿತಿಯವರು ಮತ್ತು ಕೆಲವೊಂದು ಕೇಸುಗಳನ್ನು ಕಾಲೇಜು ಸ್ಥಾಪನೆಯೇ ಆಗಿದೆ ಅಂತಂದ ಮೇಲೆ ಆ ಕೇಸಿನ ಅವಶ್ಯಕತೆ ಏನು ಉಳಿತಿದೆ, ಅದಕ್ಕೆ ಆ ಎಲ್ಲ ಕೇಸುಗಳನ್ನು ವಾಪಸ್ ತಗೋಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ. ಆ ನಿಟ್ಟಿನೊಳಗೆ ಸರ್ಕಾರ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಎಜುಕೇಷನ್ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಎಲ್ಲರಿಗೂ ಕೂಡ ಒಳ್ಳೆಯ ವಿಚಾರಗಳನ್ನು ಮಂಡನೆ ಮಾಡಿದಂಥ ಸರ್ಕಾರಕ್ಕೆ ನಾವು ಸಂಪೂರ್ಣವಾದ ಸಪೋರ್ಟು ಒಂದಿಷ್ಟು ಸಪೋರ್ಟ್ ಕೂಡ ನಮ್ಮ ವೇದಿಕೆ ಒಂದು ಕೊಡಲಿಲ್ಲ. ಇದು ಒಂದು ಬೇಜಾರ ಸಂಗತಿ. ಇಷ್ಟೆಲ್ಲ ಆದರೂ ಕೂಡ ಇನ್ನೂವರೆಗೂ ನಮ್ಮ ಪರವಾಗಿ ಅವರು ಹೇಳಿಕೆ ಬಂದಿಲ್ಲ. ಸರ್ಕಾರಿ ವೇದಿಕೆ ಕಾಲೇಜ್ ಘೋಷಣೆ ಮಾಡಿದ್ರ ಮೇಲೂ ಅದಾದಮೇಲೂ ಕೂಡ ಅವ್ರ ಬಾಯಿಂದ ಒಂದು ಸಪೋರ್ಟಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಬರಲಿಲ್ಲ. ಯಾಕಂದರೆ ಈ ಒಂದು ಪಿ ಪಿ ಮಾದರಿಯಲ್ಲಿ 500 ಕೋಟಿಯಲ್ಲಿ ಅವರೇ ಒಂದು ಹೂಡಿಕೆ ಮಾಡೋದು ಅವ್ರು ಹೊಂಟಿದ್ರು. ಮೊದಲು ಈ ಒಂದು ಘೋಷಣೆಯಿಂದ ಅವರಿಗೆ ಒಂದು ಮನಸ್ಸಿಗೆ ನೋವು ಉಂಟಾಗಿರ್ಬೋದು. ಹೀಗಾಗಿ ಅವರು ಈ ಒಂದು ಸಪೋರ್ಟಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪರವಾಗಿಲ್ಲ, ವಿಜಯಪುರ ಜಿಲ್ಲೆ ಜನರು ನಮ್ಮ ಜೊತೆ ಇದೆ. ಹೀಗಾಗಿ ನಗರ ಶಾಸಕರು ಒಂದು ದೊಡ್ಡ ಮನಸ್ಸು ಮಾಡಿ ಇದಕ್ಕೊಂದು ಸಪೋರ್ಟ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅದೇ ಒಂದು ಬೇಜಾರ ಸಂಗತಿ. ತಮ್ಮ ಹೆಸರು? ಭೋಗೇಶ್ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಹಾಗೂ ಹೋರಾಟ ಸಮಿತಿಯ ಸದಸ್ಯ. ಓಕೆ.